ದೇವ್ರು ದೊಡ್ಡವನು, ನಾವು ಬದುಕಿದ್ವಿ. ಹಾ, ಈ ಗುಹೆ ಯಾರ್ದು? ಇಷ್ಟು ಚಿಕ್ಕ ಗುಹೆ ಒಂದು ಮೊಲದ್ದೇ ಆಗಿರ್ಬೇಕು. ಆಗ ಅವ್ರಿಗೆ ಸಿಂಹದ ಗರ್ಜನೆ ಕೇಳಿಸುತ್ತೆ. ಆ, ನಾವು ಬಂಡ್ಲಿಯಿಂದ ಬೆಂಕಿಗೆ ಬಿದ್ದಿದ್ದೀವಿ. ಇದು ಸಿಂಹದ ಗುಹೆ ಕಂಡ್ರೋ, ನಮ್ ಕತ್ತೆ ಅಂತೂ ಮುಗೀತು. ಚೋಟು ಜಿಂಕೆ ಲಂಬು ಜಿಂಕೆಯ ಚಿಕ್ಕ ತಮ್ಮನಾಗಿದ್ದ. ಒಂದಿನ ಲಂಬು ನಿದ್ದೆ ಮಾಡಿ ಎದ್ ನೋಡ್ತಾನೆ, ಗುಹೆ ಒಳಗಡೆ ಅವನೊಬ್ನೇ ಇರ್ತಾನೆ. ಅವನ್ ತಮ್ಮ ಅಲ್ಲಿ ಇರೋದಿಲ್ಲ. ಅರೇ, ಇವನೆಲ್ಲೋದ? ರಾತ್ರಿ ಅಂತೂ ನನ್ ಜೊತೆಗೇನೆ ಮಲ್ಗಿದ್ದ ಅಲ್ವಾ? ಅವನ ದೃಷ್ಟಿ ಅಲ್ಲೇ ಇರುವ ಕಲ್ಲಿನ ಮೇಲೆ ಬೀಳುತ್ತೆ. ಅಲ್ಲಿ ಏನೋ ಬರ್ದಿರುತ್ತೆ. ನನ್ನ ಪ್ರೀತಿ ಅಣ್ಣ, ನನಗೆ ಮಾಂತ್ರಿಕ ದ್ವೀಪನ ನೋಡಕ್ಕೆ ತುಂಬಾ ಮನ್ಸಾಗ್ತಿದೆ. ರಾತ್ರಿ ನೀವೇ ಬೇಡ ಅಂತ ಹೇಳಿದ್ರಿ, ಅದಕ್ಕೆ ನಾನೇನೆ ಹೋಗ್ತಾ ಇದ್ದೀನಿ. ಕೆಲವು ದಿನ ಆದ ನಂತರ ಹಿಂದೆ ಬರ್ತೀನಿ. ಅಯ್ಯೋ ದೇವ್ರೆ, ಚಿಕ್ಕವನು ಒಬ್ನೇ ಅಲ್ಲಿಗೆ ಹೋಗಿದಾನ. ಲಂಬುಗೆ ಅವನ ಬಗ್ಗೆ ತುಂಬಾನೇ ಚಿಂತೆ ಆಗ್ಬಿಡುತ್ತೆ. ಅದು ಒಬ್ಬೊಬ್ಬರನ್ನೇ ಕರೀತಾನೆ. ಜಿರಾಫೆನ, ಮೊಳ ಮತ್ತೆ ಕೋತಿನ ಕರೀತಾನೆ. ನೀ ಟೆನ್ಷನ್ ಮಾಡಬೇಡ ಲಂಬು, ನಾವೆಲ್ಲ ಸೇರಿ ಅವನನ್ನ ಹೊಡ್ಕೊಂಡು ತರ್ತೀವಿ. ಎಲ್ಲರೂ ಸಮುದ್ರದ ಬಳಿ ಹೋಗ್ತಾರೆ. ಆಮೇಲೆ ಬೋಟಲ್ ಕುತ್ಕೊಂಡು ಹೊರಡ್ಬಿಡ್ತಾರೆ. ತುಂಬಾ ಹೊತ್ತು ಹೋದ ನಂತರ ಅವ್ರಿಗೊಂದು ದ್ವೀಪ ಕಾಣಿಸ್ಕೊಳುತ್ತೆ. ಅಲ್ಲೋಡು, ಇದೇನೆ ಆ ದ್ವೀಪ. ಅವ್ರೆಲ್ಲರೂ ಹೋಗಿ ಅವ್ರ ಬೋಟನ್ನ ನಿಲ್ಸಿ ಅವರು ಇಳಿತಾರೋ ಇಲ್ವೋ ಅಷ್ಟರಲ್ಲೇ ಆನೆಗಳು ಎರಡು ಅಲ್ಲಿಗೆ ಬರ್ತವೆ. ಅಯ್ಯೋ, ಎರಡೆರಡು ಆನೆಗಳು ನಮ್ಮೇಲೆ ಅಟ್ಯಾಕ್ ಮಾಡಿದ್ರೆ? ಆ ಆನೆಗಳು ಅವರ ಬಳಿ ಬಂದಿದ ತಕ್ಷಣ ಅವರು ಭಯ ಪಡ್ತಾರೆ. ಅರೆ, ಈ ಆನೆಗಳಂತೂ ನನ್ನಾಗೇನೆ ಇದೆ. ನಮ್ ಕಾಡಲ್ಲಂತೂ ಆನೆಯ ಮರಿ ಇದಕ್ಕಿಂತ ದೊಡ್ಡದಾಗಿರುತ್ತೆ. ಇದು ಹೇಗೆ ಸಾಧ್ಯ? ನೀವು ಹೊರಗಡೆಯಿಂದ ಬಂದಿದ್ದೀರಾ? ಯಾರು ಬರ್ತಾರೋ ಇದೇ ಪ್ರಶ್ನೆ ಕೇಳ್ತಾರೆ. ನಾವಿಷ್ಟು ಸಣ್ಣವರಾಗಿದ್ದು ಹೇಗೆ ಅಂತ. ನಾವು ನಿಮಗೆ ಹೇಳ್ತೀವಿ, ಇದು ಮಾಂತ್ರಿಕ ದ್ವೀಪ. ಇದಕ್ಕೋಸ್ಕರನೇ ಇಲ್ಲಿ ದೊಡ್ಡ ಪ್ರಾಣಿಗಳು ಚಿಕ್ಕವು, ಚಿಕ್ಕ ಪ್ರಾಣಿಗಳು ದೊಡ್ಡದಾಗಿದೆ. ಅರೆ ವಾ, ಇಲ್ಲಂತೂ ಒಳ್ಳೇದಾಗತ್ತೆ. ನಡೀರಿ, ಮುಂದೋಗೋಣ. ಅವರು ಸ್ವಲ್ಪ ದೂರ ಹೋಗಿದ ತಕ್ಷಣ ಓವಲ್ ಶೇಪ್ ಅಲ್ಲಿ ಇರುವ ಒಂದು ದೊಡ್ಡ ಬಿಳಿ ಕಲರ್ ಕಲ್ಲು ಅವ್ರಿಗೆ ಕಾಣಿಸುತ್ತೆ. ಅರೆ, ಇದು ನೋಡಿ, ಬಿಳಿಯ ದೊಡ್ಡ ಕಲ್ಲು. ನಡೀರಿ, ಇದ್ರ ಮೇಲೆ ಹತ್ತಿ ನೋಡೋಣ. ಅರೆ, ಹೀಗ್ ಮಾಡ್ಬೇಡ, ಇದ್ರಿಂದ ಜಾರಿ ಬಿದ್ರೆ ತುಂಬಾ ಏಟಾಗುತ್ತೆ. ಜಿಂಕೆ ಹೇಳಿದ ಮಾತನ್ನು ಮನಸ್ಸಲ್ಲಿಟ್ಕೊಂಡು ಮೊಲ ಮತ್ತೆ ಕೋತಿ ಮೇಲೆ ಹತ್ತಿ ನಿಂತ್ಕೋತಾರೆ. ಅವರಿಬ್ರು ಮೇಲೆ ಎತ್ತಿ ಮಧ್ಯದಲ್ಲಿ ನಿಂತ್ಕೊಂಡಿದ ತಕ್ಷಣ ಅದು ಸೀಳೋದಕ್ಕೆ ಶುರು ಆಗತ್ತೆ. ಅರೆ, ಇಷ್ಟು ದೊಡ್ಡ ಕಲ್ಲಾಗಿ ಇಷ್ಟು ಸಾಫ್ಟ್ ಆಗಕ್ಕೆ ಹೇಗ್ ಸಾಧ್ಯ? ಇದರಲ್ಲಿ ಕ್ರ್ಯಾಕ್ಸ್ ಬರ್ತಿದೆ. ಆಗ ಒಂದು ದೊಡ್ಡ ಪಕ್ಷಿಯೊಂದು ಅವ್ರ ಕಡೆ ಹಾರ್ಕೊಂಡ್ ಬರೋದನ್ನ ಅವರು ನೋಡ್ತಾರೆ. ಅರೆ, ಇದು ಕಲ್ಲಲ್ಲ ಕಂಡ್ರೋ, ಆ ಹಕ್ಕಿಯ ಮೊಟ್ಟೆ ನೋಡ್ರೋ. ಅದು ಕೋಪದಿಂದ ನಮ್ಮ ಆಚೆನೆ ಬರ್ತಿದೆ. ಅದು ನಮ್ಮನ್ನ ನೋಡಿ ಆಗಿದೆ. ಇನ್ನೂ ಇಲ್ಲಿದ್ರೆ ಡೇಂಜರು, ಓಡ್ರೋ. ಆಮೇಲೆ ಅವರು ಆ ಮೊಟ್ಟೆ ಮೇಲೆಯಿಂದ ಕೆಳಗಡೆ ಇಳಿದು ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಆದ್ರೆ ಆ ಪಕ್ಷಿ ಅವ್ರನ್ನ ಬಿಡೋದೇ ಇಲ್ಲ. ಅವ್ರ ಹಿಂದ್ಗಡೆನೆ ಓಡಿಸ್ಕೊಂಡು ಅವ್ರ ತಲೆ ಮೇಲೆ ಹಾರ್ತಿರುತ್ತೆ. ಅಯ್ಯೋ ದೇವ್ರೆ, ಇದಂತೂ ಹದ್ದಿನಗಿಂತ ದೊಡ್ಡದಾಗಿದೆಯಲ್ಲ. ನಾನಂತೂ ಅನ್ಕೊಂಡೇ ಇರಲಿಲ್ಲ ಜಿರಾಫೆಯಾಗಿ ಒಂದು ಹಕ್ಕಿಯಿಂದ ಓಡ್ತೀನಿ ಅಂತ. ತುಂಬಾ ಹೊತ್ತು ಓಡಿದ ನಂತರ ಅವ್ರು ಎಲ್ಲರೂ ಒಂದು ಗುಹೆ ಒಳಗಡೆ ಹೋಗ್ತಾರೆ. ದೇವ್ರು ದೊಡ್ಡವನು, ನಾವು ಬದುಕಿದ್ವಿ. ಹಾ, ಈ ಗುಹೆ ಯಾರ್ದು? ಇಷ್ಟು ಚಿಕ್ಕ ಗುಹೆ ಒಂದು ಮೊಲದ್ದೇ ಆಗಿರ್ಬೇಕು. ಆಗ ಅವ್ರಿಗೆ ಸಿಂಹದ ಗರ್ಜನೆ ಕೇಳಿಸುತ್ತೆ.
ಆ, ನಾವು ಬಂಡ್ಲಿಯಿಂದ ಬೆಂಕಿಗೆ ಬಿದ್ದಿದ್ದೀವಿ. ಇದು ಸಿಂಹದ ಗುಹೆ ಕಣ್ರೋ. ನಮ್ಮ ಕತ್ತೆ ಅಂತೂ ಮುಗೀತು. ನೀವು ಸಿಂಹದ ಗುಹೆಯಲ್ಲಿದ್ದೀರಾ? ಅವರೆಲ್ಲರೂ ಆ ಶಬ್ದ ಬರೋ ಕಡೆ ನೋಡ್ತಾರೆ. ಅವ್ರ ಮುಂದೆ ಒಂದು ಶೇರ್ ಬಂದು ನಿಂತ್ಕೊಳತ್ತೆ. ಇದ್ರಲ್ಲಿ ಹೆದರೋದೇನಿದೆ? ನಾನೇನು ದೊಡ್ಡ ಕ್ರೂರಿ ಅಲ್ಲ, ನಿಮ್ಮನ್ನ ಕೊಂದು ಸಾಯಿಸಲ್ಲ. ಆಮೇಲೆ ಆ ಶೇರ್ ಬಂದು ಅವ್ರ ಮುಂದೆ ನಿಂತ್ಕೊಂಡಿದ ತಕ್ಷಣ ಅವ್ರು ನೋಡ್ತಾರೆ, ಮೊಳಕ್ಕಿಂತ ಆ ಶೇರ್ ಚಿಕ್ಕದಾಗಿರುತ್ತೆ. ಆಗ ಜಿರಾಫೆ ಲಂಬು ಜಿಂಕೆಯ ಕಿವಿಯಲ್ಲಿ ಹೀಗಂತ ಹೇಳುತ್ತೆ, ನಮ್ಮ ಕಾಡಲ್ಲಂತೂ ಕಾಡು ಬೆಕ್ಕುಗಳು ಕೂಡ ಇದಕ್ಕಿಂತ ದೊಡ್ಡದಾಗಿದೆ. ಸಣ್ಣ ಇರುವಾಗ ಬೂಸ್ಟ್ ಕೊಡಿಲಿಲ್ಲ ಅನ್ಸುತ್ತೆ ಇದು. ನಿಮ್ಮ ಹೈಟು ಸರಿಯಾಗಿದೆ ಅಂದ್ರೆ ನೀವು ಹೊರಗಡೆಯಿಂದ ಬಂದಿದ್ದೀರಾ? ಅಣ್ಣ, ನಾವು ಡ್ರೀಮ್ ಲ್ಯಾಂಡ್ ಕಾಡಿಂದ ಇಲ್ಲಿಗೆ ನನ್ನ ತಮ್ಮನ ಹುಡ್ಕೊಂಡು ಬಂದಿದ್ದೀವಿ. ನೀವು ನಮ್ಮಾಗೇನೆ ಇರೋ ಜಿಂಕೆ ನೋಡಿದ್ದೀರಾ? ಹಾ, ಕೇಳ್ಪಟ್ಟೆ ನಾನು. ಇರುವೆ ರಾಣಿ ಒಂದು ಜಿಂಕೆನ ಅವಳ ಗೆಸ್ಟ್ ಆಗಿ ಇಟ್ಕೊಂಡಿದ್ದಾಳಂತ. ಅದು ನಿನ್ನೆನೆ ಬಂದಿರೋದು. ಏನೋ ಇರುವೆ ಇಲ್ಲಿ ರಾಣಿನ? ಹಾ, ಈ ದ್ವೀಪದಲ್ಲಿ ಇರುವೆ ರಾಣಿನ ದೊಡ್ಡವಳು, ಅದಕ್ಕೆ ಅವಳೇ ರಾಣಿ. ನಾನೆಲ್ದು ಹುಚ್ಚನಾಗ್ತೀನಿ. ನೀವು ನಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಾ? ಅವರು ನನ್ನ ತಮ್ಮನಿಗೇನಾದ್ರೂ ಮಾಡಿದ್ರೆ ಅಯ್ಯೋ ದೇವ್ರಿ. ಆಗ ಎಲ್ಲರೂ ಆ ಚುಟ್ಕು ಶೇರಿನ ಜೊತೆಗೆ ಮಹಲ್ಗೆ ಹೋಗ್ತಾರೆ. ಅಯ್ಯೋ ದೇವ್ರೆ, ಈ ಅರಮನೆ ಅಂತೂ ಸೂಪರ್ ಆಗಿದೆ. ಇದು ಇರುವೆ ಅರಮನೆಯಾ? ಎಲ್ಲರೂ ಆ ಮಹಲ್ ಒಳಗಡೆ ಹೋಗ್ತಾರೆ. ಅಲ್ಲೋಗ್ ನೋಡಿದ್ರೆ ಒಂದು ದೊಡ್ಡ ಇರುವೆ ಸಿಂಹಾಸನದ ಮೇಲೆ ಕೂತಿರುತ್ತೆ. ಜಂತುಗಳು ಎಲ್ಲರೂ ಅದಕ್ಕೆ ಸೇವೆ ಮಾಡ್ತಿರ್ತಾರೆ. ನನ್ನ ತಮ್ಮ ಚೋಟು ನಿನ್ನೆ ಇಲ್ಲಿಗೆ ಬಂದಿದ್ದ. ಅವನನ್ನೇ ಹುಡ್ಕೊಂಡು ನಾವು ಬಂದಿದ್ದೀವಿ. ಅವನನ್ನ ನಮಗೆ ಹಿಂದೆ ಕೊಡ್ತೀರಾ? ಹೌದು, ಆ ಜಿಂಕೆ ಏನೋ ನಮ್ಮ ಹತ್ರನೇ ಇದೆ, ಆದ್ರೆ ನಿಮ್ ಜೊತೆ ಅದನ್ನ ಕಳ್ಸ್ಕೊಡಕ್ಕಾಗಲ್ಲ. ನೀವ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅವನಿಗೆ ಏನ್ ಮಾಡಿದ್ರಿ ನೀವು? ಅವ್ರಿಗೆ ಯಾಕೆ ನಾವು ಶಿಕ್ಷೆ ಕೊಡ್ತೀವಿ? ಅವ್ರ ಇಲ್ಲಿರ್ಬೇಕನ್ನೋದು ನಮ್ಮ ಆಸೆ. ಅವರ ಶೌರ್ಯತನಕ್ಕೋಸ್ಕರ ಹೇಳಿದ್ವಿ. ಹಾ, ಶೌರ್ಯತನನಾ? ಹಾ, ಬೇಕಾದ್ರೆ ನೀವ್ ಅವ್ರನ್ನ ಮೀಟ್ ಮಾಡ್ಬೋದು. ಅವ್ರೀಗ ನಮ್ಮ ಗೆಸ್ಟ್ ರೂಮ್ ಅಲ್ಲಿದ್ದಾರೆ. ಈಗ ಅವ್ರ 4 ಜನ ಒಂದು ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ಚೋಟು ಜಿಂಕೆ ಕೂತಿರ್ತಾನೆ. ಅವನ ಸುತ್ತಮುತ್ತ ಅವನಿಗೆ ಬೇಕಾದ ವಿಧ ವಿಧವಾದ ಹಣ್ಣುಗಳಿಟ್ಟಿರ್ತಾರೆ. ಅರೆ ಲಂಬು ಅಣ್ಣ, ನೀವು ಬಂದ್ರ? ನಾನ್ ನಿಮ್ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೆ. ಅವರ ತಮ್ಮ ಸಂತೋಷವಾಗಿರೋದನ್ನ ನೋಡಿ ಲಂಬು ತುಂಬಾನೇ ಸಂತೋಷ ಪಡ್ತಾನೆ. ಆದ್ರೆ ಅವನ್ಗೆ ಕೋಪ ಕೂಡ ಬರುತ್ತೆ. ಮೊದ್ಲು ನೀನ್ ನನಗೆ ಹೇಳ್ದೆ ಬಂದೆ. ಇಲ್ಲಿ ನೋಡಿದ್ರೆ ಈ ಪ್ರಾಣಿಗಳು ನಿನಗೆ ಅತಿಥಿ ಸತ್ಕಾರ ಮಾಡ್ತಿದೆ. ಏನಾಗ್ತಿದೆ? ಹೇಳ್ತೀನ ನಾನು. ನಿನ್ನೆ ನಾನು ಬಂದ ಕೂಡ್ಲೇನೆ ಇರುವೆ ರಾಣಿಯ ಸೈನಿಕರು ನನ್ನನ್ನು ಇಲ್ಲಿಗೆ ಕರ್ಕೊಂಬಂದ್ರು. ನನ್ನ ಬಗ್ಗೆ ಅವಳಿಗೆ ನಾನು ಹೇಳ್ದೆ. ನಾನು ನೋಡ್ದೆ, ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಸುಳ್ಳು ಹೇಳ್ದೆ. ಅಂದರೆ ನಾನು ತುಂಬ ಶಕ್ತಿಶಾಲಿ ಮತ್ತು ಶೌರ್ಯವಂತ ಅಂತ. ನನ್ನನ್ನು ನೋಡಿದ್ರೆ ಎಲ್ಲರೂ ಹೆದರ್ತಾರಂತ, ಮತ್ತೆ ನಮ್ಮ ಕಾಡನ್ನೆಲ್ಲ ನಾನು ಉಳಿಸಿದ್ದೀನಂತ ಹೇಳಿದ್ದೀನಿ. ಹಾಗಾದ್ರೆ ಈ ಸುಳ್ಳನ್ನೇ ನಿಜ ಅಂದ್ಕೊಂಡಿದಾರ ಅವರು? ಹೌದಣ್ಣ, ನನಗೂ ಇದು ತುಂಬ ಖುಷಿ ಆಗ್ತಿತ್ತು. ನಾನಿನ್ನೊಂದಿನ ನಿಂತು ಮತ್ತೆ ಬರೋಣ ಅಂದ್ಕೊಂಡೆ. ನಾನು ಇವತ್ತು ಬೆಳಿಗ್ಗೆ ನಾನು ಹೋಗಬೇಕು ಅಂತ ಕೇಳಿದಾಗ ನನಗಾಗ ಗೊತ್ತಾಯ್ತು ಇವರು ನನ್ನಿಂದ ಏನು ಪಡ್ಕೊಳ್ಬೇಕಂತಿದಾರಂತ. ಅದನ್ ಕೇಳಿಸ್ಕೊಂಡು ಲಂಬು ಜಿಂಕೆ, ಜಿರಾಫ್, ಮೊಳ ಮತ್ತೆ ಕೋತಿ ತುಂಬಾನೇ ಬೇಜಾರಾಗ್ತಾರೆ. ಹೇಳು, ಏನಾಗ್ಬೇಕಂತೆ? ಇರುವೆ ರಾಣಿ ನನಗೆ ಒಂದು ವಿಷಯ ಹೇಳಿದ್ಲು. ಕೆಲವು ತಿಂಗಳಿಂದ ಈ ದ್ವೀಪದಲ್ಲಿ ಒಂದು ದೊಡ್ಡ ರಾಕ್ಷಸ ಬರುತ್ತೆ ಅಂತ. ಮತ್ತೆ ಆ ರಾಕ್ಷಸ ಬಂದು ಇಲ್ಲಿನ ಕೆಲವು ಪ್ರಾಣಿಗಳನ್ನೆಲ್ಲ ಹೊಡೆದು ತಿಂದು ತಕೊಂಡೋಗುತ್ತಂತೆ. ಇವರು ಅವನಿಗೆ ಹೆದರ್ತಾರೆ. ಅದಕ್ಕೆ ಇವರು ಹೇಳಿದ್ರು, ನಾನು ಆ ರಾಕ್ಷಸನನ್ನ ಕೊಲ್ಲಬೇಕಂತೆ, ಮತ್ತೆ ಇವರನ್ನ ಸ್ವತಂತ್ರ ಮಾಡ್ಬೇಕಂತೆ. ಅದನ್ ಕೇಳಿಸ್ಕೊಂಡು ಅವರು ಎಲ್ಲರೂ ತುಂಬಾನೇ ಭಯ ಪಡ್ತಾರೆ. ಅಣ್ಣ, ನಾನು ಈಗ ನಿಜ ಹೇಳಿದ್ರೆ ಆ ರಾಣಿನ ನನ್ನ ಕೊಂದಾಕ್ತಾಳೆ. ನನಗೆ ತುಂಬಾ ಭಯ ಆಗ್ತಿದೆ, ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ರಾಕ್ಷಸ ಬಂದ್ರೆ ನಾನು ಆ ರಾಕ್ಷಸನ್ನ ಹೇಗೆ ಹೋರಾಡೋದಣ್ಣ? ಅದನ್ ಕೇಳಿಸ್ಕೊಂಡು ಎಲ್ಲ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಆ ರಾಕ್ಷಸ ಯಾರು? ಈ ರಹಸ್ಯಮಯಿ ದ್ವೀಪದಲ್ಲಿ ಇನ್ನು ಏನೇನ್ ರಹಸ್ಯಗಳು ಅಡಗಿವೆ? ಇವರೆಲ್ಲರೂ ಸೇರ್ಕೊಂಡು ಆ ರಾಕ್ಷಸನನ್ನ ಸಾಯಿಸ್ತಾರಾ? ಇಲ್ಲಾಂದ್ರೆ ಇವ್ರು ಕೂಡ ಈ ರಾಕ್ಷಸನ ಕೈಗೆ ಸಿಕ್ಕಾಕೋತಾರಾ?
ಇದನ್ ತಿಳ್ಕೊಬೇಕಂದ್ರೆ ಈ ಕಥೆಯ ಮುಂದಿನ ಭಾಗವನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ದೆ ನೋಡಿ. ಶೇರ್ ಖಾನ್ ಸೋತೋದ, ಕಾಡಿನ ರಾಜ ಅಂತ ಹೇಳ್ಕೊಳ್ಳೋನು ನನ್ನ ಹತ್ರ ಸೋತೋದ. ಈ ಕಾಡು ನಂದು, ಮತ್ತೆ ಇಲ್ಲಿನ ರಾಜ ನಾನು. ಇನ್ನೂ ಟೈಮ್ ಇದೆ ನಿಮ್ಗೆ, ಹೋಗಿ. ಮಿಟ್ಟುವಾದ ಕಾಡಿನ ರಾಜ. ಒಂದು ಸುಂದರವಾದ ಕಾಡಲ್ಲಿ ಒಂದು ಮರದ ಮೇಲೆ ಗಿಳಿ ಮತ್ತು ಮೈನವಿನ ಜೋಡಿ ಇರ್ತಿತ್ತು. ಒಂದಿನ ಮೈನಾ ಒಂದು ಮೊಟ್ಟೆ ಇಡುತ್ತೆ. ಸ್ವಲ್ಪ ದಿನದ ನಂತರ ಆ ಮೊಟ್ಟೆಯಿಂದ ಒಂದು ಮಗು ಆಚೆ ಬರುತ್ತೆ. ಇಬ್ರು ಆ ಮಗುನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಆ ಮಗುಗೆ ಮಿಟ್ಟು ಅಂತ ಇಡ್ತಾರೆ. ಮಿಟ್ಟು ದೊಡ್ಡವನಾಗ್ತಾ ಆಗ್ತಾ ಗಿಳಿ ಮತ್ತು ಮೈನವಿನ ಚಿಂತೆ ಹೆಚ್ಚಾಗುತ್ತೆ. ಯಾಕಂದ್ರೆ ದಿನೇ ದಿನೇ ಅವನು ತುಂಬಾನೇ ನಾಟಿ ಆಗ್ತಿದ್ದ. ಒಂದಿನ ಅವನು ಗುಹೆ ಮುಂದೆ ಶೇರ್ ಖಾನ್ ಕೂತಿರೋದನ್ನ ನೋಡ್ತಾನೆ. ಶೇರ್ ಖಾನ್, ನೀವು ಕಾಡಿನ ರಾಜನಾ? ಹಾ, ನಾನು ಕಾಡಿನ ರಾಜ. ನಿಮ್ಮನ್ ನೋಡಿದ್ರೆ ಹಾಗೆ ಗೊತ್ತಾಗಲ್ಲ. ಅಂದ್ರೆ ನಿಮ್ಮಂತ ಪ್ರಾಣಿ ರಾಜ ಆಗೋಕ್ ಸಾಧ್ಯನಾ? ಏನ್ ಹೇಳ್ತಾ ಇದ್ಯಾ ನೀನು? ಅದು ಏನಂದ್ರೆ, ನೀವು ಇಷ್ಟು ದೊಡ್ಡವರಾಗಿದ್ದೀರಾ ಮತ್ತೆ ತೋರ ಇದ್ದೀರಾ, ಸ್ನಾನನೂ ಮಾಡಲ್ಲ. ನಿಮ್ಮಂತವ್ರನ್ನ ಯಾರ ರಾಜ ಮಾಡಿದ್ರು? ಅದನ್ ಕೇಳಿ ಶೇರ್ ಖಾನ್ಗೆ ಕೋಪ ಬಂದ್ಬಿಡುತ್ತೆ. ನಿನಗೇನು ಗೊತ್ತಿಲ್ವಾ? ನಾನೀ ಕಾಡಿನ ಯಾವುದೇ ಪ್ರಾಣಿನ ಬೇಕಾದ್ರೂ ಬೇಟೆಯಾಡ್ಬೋದು. ಎಲ್ಲರಿಗಿಂತ ಶಕ್ತಿಶಾಲಿ ನಾನು. ಮತ್ತೆ ಈ ಕಾಡಿಗೆ ಯಾವುದೇ ಸಮಸ್ಯೆ ಬಂದ್ರು ಅದನ್ನ ಎದುರಿಸಕ್ಕೆ ನಾನ್ ರೆಡಿ. ಇರ್ಲಿ ಬಿಡಿ, ನೀವು ಯಾವ್ದೋ ಪ್ರಾಣಿನ ಯಾಕೆ ಬೇಟೆಯಾಡ್ತೀರಾ? ನನ್ನನ್ ಬೇಟೆಯಾಡಿ ತೋರಿಸಿ ನೋಡೋಣ. ಅದನ್ನ ಕೇಳಿ ಅವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅವನು ಮಿಟ್ಟನ್ನ ಹೋಗಿ ಹೊಡಿತಾನೆ. ಆದ್ರೆ ಮಿಟ್ಟು ತಪ್ಸ್ಕೊಂಡ್ಬಿಡುತ್ತೆ. ಆ ಏಟು ಅದ್ರ ಕಿವಿ ಮೇಲೆನೆ ಬಿದ್ಬಿಡುತ್ತೆ. ಕೋಪದಿಂದ ಮತ್ತೆ ಹೊಡಿಯಕ್ ಹೋಗ್ತಾನೆ, ಮತ್ತೆ ಅದಕ್ಕೆ ತಗಲುತ್ತೆ. ಆದ್ರಿಂದ ಅವನು ಇನ್ನೂ ಕೋಪಗೊಳ್ತಾನೆ. ಏನ್ ಮಹಾರಾಜ, ಮಜಾ ಬರ್ತಿದ್ಯಾ? ಇದನ್ನೆಲ್ಲ ಬೇರೆ ಜಂತುಗಳು ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿದ್ವು. ಶೇರ್ ಖಾನ್ಗೆ ತುಂಬಾನೇ ನಾಚಿಕೆ ಆಗ್ಬಿಡುತ್ತೆ. ಮತ್ತೆ ಅದನ್ನ ಹೆಂಗಾದ್ರೂ ಹೊಡಿಬೇಕು ಅಂತ ಮತ್ತೆ ಹೊಡಿಯಕ್ ಟ್ರೈ ಮಾಡ್ತಾನೆ. ಆದ್ರೆ ಈಗ ಅದ್ರ ಕೈಯೇ ಮತ್ತೆ ಅದ್ರ ಮೂಗ್ಗೆನೆ ತಗಲ್ಬಿಡುತ್ತೆ. ಶೇರ್ ಖಾನ್ ಸೋತೋದ, ಕಾಡಿನ ರಾಜ ಅಂತ ಹೇಳ್ಕೊಳ್ಳೋನು ನನ್ನ ಹತ್ರ ಸೋತೋದ. ಈ ಅವಮಾನ ಶೇರ್ ಖಾನ್ ಕೈಯಲ್ಲಿ ತಡ್ಕೊಳಕ್ಕೆ ಆಗಿಲ್ಲ. ಎಲ್ಲಾ ಜಂತುಗಳು ಅವರನ್ನೇ ನೋಡ್ತಾ ಇದ್ವು. ಅವನು ಸುಮ್ನೆ ಮಾತಾಡದೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಮಿಟ್ಟು ಗರ್ವವಾಗಿ ಬಂದು ಇನ್ನೂ ಜಾಸ್ತಿ ಅಧಿಕಾರ ಚಲಾಯಿಸುತ್ತೆ. ಮಿಟ್ಟು ಸಂತೋಷದಿಂದ ಹೇಳುತ್ತೆ, ಶೇರ್ ಖಾನ್ ಹೋಗಾಯ್ತು, ನಾನು ಇನ್ನು ಈ ಕಾಡಿನ ರಾಜ. ನೀನ್ ಹೇಗ ಆಲೋಚನೆ ಮಾಡ್ತೀಯ ಶೇರ್ ಖಾನ್ನ ಜಾಗನ ತಗೊಳಕ್ಕೆ? ನೀನ್ ನೋಡ್ಲಿಲ್ವಾ ಶೇರ್ ಖಾನ್ನ ನಾನು ಹೇಗ್ ಸೋಲಿಸ್ತೆ ಅಂತ? ನನ್ನ ಹತ್ರ ಹೋರಾಡಕ್ಕಾಗಿಲ್ಲ ಅವನಿಗೆ. ಅರೆ, ಅವ್ರು ಹೊರಟೋಗಿಲ್ಲ, ಎಲ್ಲೋ ಇಲ್ಲೇ ಹೋಗಿದ್ದಾರೆ. ಏನೇ ಆಗ್ಲಿ, ಇನ್ನು ನೀವು ನನ್ನನ್ನ ರಾಜ ಅಂತ ಸ್ವೀಕರಿಸ್ಬೇಕು. ಇಲ್ಲ ಅಂದ್ರೆ ಶೇರ್ ಖಾನ್ಗೆ ತೊಂದರೆ ಕೊಟ್ಟಂಗೇನೆ ನಿಮಗೂ ಮಾಡ್ತೀನಿ. ಮತ್ ನೀವು ಕಾಡು ಬಿಟ್ಟೋಗ್ಬೇಕಾಗತ್ತೆ. ಅದನ್ ಕೇಳಿ ಯಾರು ಏನು ಮಾತಾಡಿಲ್ಲ. ಅವತ್ತಿಂದ ಅದು ಪಾಪ ಎಲ್ಲಾ ಜಂತುಗಳನ್ನೂ ಹಿಂಸೆ ಮಾಡ್ತಿತ್ತು. ಅದು ಅಲ್ಲದೆ ಎಲ್ಲಾರ ಹತ್ರ ಅದನ್ನ ರಾಜ ರಾಜ ಅಂತ ಕರೆಯಕ್ ಹೇಳ್ತಿತ್ತು. ಅದನ್ ಕೇಳಿ ಅದು ಸಂತೋಷ ಪಡ್ತಿತ್ತು. ಮಗ ಮಿಟ್ಟು, ನೀನು ಶಕ್ತಿವಂತ ಮತ್ತು ಫಾಸ್ಟ್ ಆಗಿ ಹಾರೋಗ್ತೀಯ ಅಂತ ಗೊತ್ತು. ಆದ್ರೆ ನೀನು ನಿನ್ನ ರಾಜ ಅಂದ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ಕಣೋ. ಮಿಟ್ಟು, ನನ್ನ ಮಾತು ಕೇಳು. ಕಾಡಿನ ಜಂತುಗಳಿಗೆ ಹಿಂಸೆ ಕೊಡೋದನ್ನ ದಯವಿಟ್ಟು ನಿಲ್ಸು. ನೀನು ರಾಜ ಆಗ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಾನು ಕಾಡಿನ ರಾಜ ಮತ್ತಿರ್ತೀನಿ. ಆದ್ರೆ ಮಿಟ್ಟು ಅವರ ಮಾತನ್ನು ಕೇಳೇ ಇಲ್ಲ. ಮತ್ತೆ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ಅದರ ದೃಷ್ಟಿಯಲ್ಲಿ ಅದು ಶೇರ್ ಖಾನ್ನ ಸೋಲಿಸಿ ಕಾಡಿನ ರಾಜ ಆಗಿದೆ ಅಂತ ಅನ್ಕೊಳ್ಳುತ್ತೆ. ಇದೇ ಮಾತು ಪಕ್ಕದ ಕಾಡಲ್ಲಿರುವ ಚೀತಾಗೆ ಗೊತ್ತಾಗಿದ ತಕ್ಷಣ ಅದು ತುಂಬಾ ಸಂತೋಷದಿಂದ ಅದರ ಹದ್ದು ಸ್ನೇಹಿತನ ಹತ್ರ ಹೇಳುತ್ತೆ, ನಾ ಕೇಳ್ಪಟ್ಟಿದ್ದೀನಿ ಶೇರ್ ಖಾನ್ ಕಾಡ್ ಬಿಟ್ಟಿದ್ದಾನಂತೆ. ಅವನ್ ಜಾಗದಲ್ಲಿ ಒಂದು ಗಿಳಿ ಇದೆಯಂತೆ, ಹೌದಾ? ಹಾ, ಅದೇ ಕೇಳ್ಪಟ್ಟೆ. ಹಾಗಾದ್ರೆ ಆ ಕಾಡನ್ನ ಆಕ್ರಮಿಸೋಕೆ ಇದೇ ಸರಿಯಾದ ಸಮಯ. ಸಾಯಂಕಾಲದ ಸಮಯದಲ್ಲಿ ಕಾಡಿನಲ್ಲಿ ತುಂಬಾ ಘೋರವಾದ ಶಬ್ದ ಕೇಳಿಸುತ್ತೆ. ಆ ಚೀತಾ ಕಾಡೊಳಗಡೆ ಬಂದಿರುತ್ತೆ. ಜಂತುಗಳನ್ನ ಭಯ ಪಡಿಸ್ತಾ ಎಲ್ಲಾ ಜಂತುಗಳ ಹಿಂದೆ ಓಡ್ತಾ ಇತ್ತು. ಎಲ್ಲಾ ಜಂತುಗಳು ಒಟ್ಟುಗೂಡಿ ಮಿಟ್ಟು ಹತ್ರ ಹೋಗ್ತವೆ. ಮತ್ತೆ ಅವುಗಳ ಹಿಂದೆ ಹಿಂದೆ
ಚೀತಾ ಕೂಡ ಬರುತ್ತೆ. ಹೇಳು, ಏನಾಗ್ಬೇಕು? ಹೇಳೋದ್ ಕೇಳೋದೇನಿಲ್ಲ. ನಾನು ಹೇಳೋದಿಷ್ಟೇ, ಇವತ್ತಿಂದ ಈ ಕಾಡಿನ ರಾಜ ನಾನು. ಮತ್ತೆ ನಿನ್ನ ತಪ್ಪು ತಿಳುವಳಿಕೆನ ಬಿಟ್ಬಿಡು. ನಾನು ಶೇರ್ ಖಾನ್ನ ಇಲ್ಲಿಂದ ಓಡ್ಸಾಗಿದೆ. ಮತ್ ನೀನ್ ಯಾವನು? ಈಗ್ಲೇ ನೋಡು, ನಿಂಗೆ ಕಲಿಸ್ತೀನಿ. ಹಂಗಂತೇಳಿ ಅದು ಹೆಗರ್ಕೊಂಡು ಚೀತಾ ಹತ್ರ ಹೋಗುತ್ತೆ. ದಮ್ಮಿದ್ರೆ ನನ್ನನ್ನು ಹಿಡಿಯೋ. ಏಯ್, ನಾನ್ ನಿನ್ನ ಹಿಡಿಬೇಕಾ? ಹಂಗಂತೇಳಿ ಅದು ಹದ್ದನ್ನ ಕರೆಯುತ್ತೆ. ಅದು ಅದನ್ ಕೇಳಿ ತುಂಬಾ ವೇಗವಾಗಿ ಹದ್ದು ಹಾರ್ಕೊಂಡು ಬರುತ್ತೆ. ಮತ್ತೆ ಅದು ಮಿಟ್ಟುನ ಒಂದು ಕ್ಷಣದಲ್ಲಿ ಅದರ ಕಾಲಲ್ಲಿ ಹಿಡ್ಕೊಳ್ಳುತ್ತೆ. ಅದನ್ನು ನೋಡಿ ಎಲ್ಲಾ ಜಂತುಗಳು ಶಾಕ್ ಆಗ್ತವೆ. ಪಕ್ಷಿಗಳ ಮೇಲೆ ಇವತ್ತಿಂದ ಇವಳು ರಾಜ್ಯ ಭಾರ ಮಾಡ್ತಾಳೆ, ಮತ್ತೆ ಪ್ರಾಣಿಗಳ ಮೇಲೆ ನಾನು. ಮಿಟ್ಟು, ನಿನಗೆ ನಿನ್ನ ಪ್ರಾಣ ಮುಖ್ಯ ಆದ್ರೆ ನನ್ನ ಷರತ್ತಿಗೆ ನೀನು ಒಪ್ಕೋಬೇಕು. ಇಲ್ಲ ಅಂದ್ರೆ ನಿನ್ನ ಖಂಡಿತವಾಗ್ಲೂ ಸಾಯಿಸ್ಬಿಡ್ತೀನಿ. ಬೇರೆ ಜಂತುಗಳ ಹತ್ರ ತಪ್ಸ್ಕೊಂಡಂಗೆ ನನ್ನ ಹತ್ರ ತಪ್ಸ್ಕೊಳಕ್ಕಾಗಲ್ಲ. ಈಗ ಎಲ್ಲಾ ಜಂತುಗಳು ಮತ್ತೆ ಪಕ್ಷಿಗಳು ಅವರ ಷರತ್ತನ್ನು ಕೇಳ್ತಾರೆ. ಜಂತುಗಳ ಮೇಲೆ ಚೀತಾ ರಾಜ್ಯ ಮಾಡುತ್ತೆ, ಮತ್ತೆ ಪಕ್ಷಿಗಳ ಮೇಲೆ ಹದ್ದು. ಅವರ ಎಲ್ಲಾ ಕೆಲ್ಸಗಳನ್ನು ಜಂತುಗಳನ್ನ ಮಾಡಿಸ್ಕೊತಾವೆ. ಅವುಗಳಿಗೆ ಹಿಂಸೆನೂ ಕೊಡುತ್ತೆ ಮತ್ತೆ ಶಿಕ್ಷೆನೂ ಕೊಡುತ್ತೆ. ಇದು ಎಲ್ಲವನ್ನೂ ಅವರು ಸಹಿಸ್ಲೇಬೇಕಾಗಿತ್ತು. ಮಿಟ್ಟು, ಶೇರ್ ಖಾನ್ ಇವತ್ತಿಲ್ಲಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಇದಕ್ಕೆಲ್ಲ ನೀನೇ ಕಾರಣ ಮಿಟ್ಟು. ಮಗು, ನಾನು ಇವತ್ತಿನ ದಿನಕ್ಕೋಸ್ಕರ ನಿಂಗೆ ಅಷ್ಟೆಲ್ಲ ಹೇಳಿದ್ದು. ನೀನೆಷ್ಟೇ ಸ್ಪೀಡ್ ಹಾರಾಡು ಅಥವಾ ಶಕ್ತಿಶಾಲಿ ಆಗಿರು ಕಣೋ, ಆದರೆ ರಾಜ ಆಗೋದಕ್ಕೆ ನಿಂಗೆ ಯೋಗ್ಯತೆನೇ ಇರಲಿಲ್ಲ. ಈಗ ಮಿಟ್ಟುಗೆ ಕೂಡ ಅದು ಮಾಡಿದ್ದು ತಪ್ಪು ಅಂತ ಅರ್ಥ ಆಗುತ್ತೆ. ಮತ್ತೆ ಶೇರ್ ಖಾನ್ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಬೇಕು ಅಂತ ಅನ್ಕೊಳ್ಳುತ್ತೆ. ಆದ್ರೆ ಶೇರ್ ಖಾನ್ ಎಲ್ಲಿಗೆ ಹೋಗ್ಬಿಟ್ಟ ಅಂತ ಯಾರಿಗೂ ಗೊತ್ತೇ ಇಲ್ಲ. ಮಾರನೇ ದಿನ ಬೆಳಗ್ಗೆ ಚೀತಾ ಮತ್ತೆ ಹದ್ದು ಎಲ್ಲಾ ಜಂತುಗಳನ್ನ ಕರೆದು ಒಂದು ಮೀಟಿಂಗ್ ಹಾಕುತ್ತೆ. ಇವತ್ತಿಗೆ 1 ದಿನ ಆಗೋಗಿದೆ. ಮತ್ತೆ ನಾನು ಮತ್ತೆ ಹದ್ದು ತುಂಬಾ ಹಸುವಿಂದ ಇದ್ದೀವಿ. ಇವತ್ ಸಂಜೆ ಒಳಗೆ ನಾವೊಂದು ಬೇಟೆ ಆಡ್ತೀವಿ. ಹೇಳಿ ಎಲ್ಲರೂ ಭಯ ಪಡ್ತಾರೆ. ಆದ್ರೆ ಏನು ಹೇಳೋದಕ್ಕೆ ಯಾರಿಗೂ ಧೈರ್ಯನೇ ಇಲ್ಲ. ಮಹಾರಾಜ ಜಿಂಕೆಯನ್ನು ತಿಂತಾರೆ, ಆದ್ರೆ ನನ್ನ ಆಹಾರ ಈ ಕಾಡಿನ ಎಕ್ಸ್ ರಾಜ ಆದ ಮಿಟ್ಟುನೇ. ಇದನ್ನ ಕೇಳಿ ಮಿಟ್ಟು ಮತ್ತೆ ಅವರ ಅಪ್ಪ ಅಮ್ಮ ಕೂಡ ತುಂಬಾನೇ ಭಯ ಪಡ್ತಾರೆ. ಜಂತುಗಳೆಲ್ಲ ಭಯ ಪಡ್ತವೆ, ಆದ್ರೆ ಅವರಿಬ್ಬರನ್ನ ಎದುರಿಸೋದಕ್ಕೆ ಯಾರಿಗೂ ಶಕ್ತಿ ಇಲ್ಲ. ರಾತ್ರಿ ಎಲ್ಲಾ ಜಂತುಗಳು ಒಟ್ಟುಗೂಡ್ತವೆ. ಮಿಟ್ಟು ಮತ್ತೆ ಜಿಂಕೆ ಜಂತುಗಳ ಮಧ್ಯ ಚೀತಾ ಮತ್ತು ಹದ್ದಿನ ಮುಂದೆ ನಿಂತ್ಕೋಬೇಕಾಗಿತ್ತು. ಹದ್ದು, ನೀನ್ ನಿನ್ ಬೇಟೆನ ಫಸ್ಟಿಗೆ ಮಾಡು, ಮತ್ತೆ ನಾನ್ ಮಾಡ್ತೀನಿ. ಚೀತಾ ಜಿಂಕೆಯನ್ನ ತಿಂದಾಕೋ ತರ ನೋಡ್ತಾ ಹೀಗನ್ನತ್ತೆ. ಹದ್ದಿನ ಮುಖದ ಮೇಲೆ ನಗು. ಅದು ಬಾಯಿ ತೆಗೆದುಕೊಂಡು ಮಿಟ್ಟು ಕಡೆ ಹೋಗುತ್ತೆ. ಬೇರೆ ಎಲ್ಲಾ ಜಂತುಗಳು ನಿಂತ್ಕೊಂಡು ನೋಡ್ತಾ ಇದ್ವು. ಹದ್ದು ಮಿಟ್ಟುನ ತಿನ್ನೋದಕ್ಕಂತ ಹತ್ರ ಹೋದಾಗ ಆಗ ಶೇರ್ ಖಾನ್ ಸಡನ್ ಆಗಿ ಅಲ್ಲಿಗೆ ಬರ್ತಾನೆ. ಮತ್ತೆ ಒಂದೇ ಸಲ ಆ ಹದ್ದನ್ನ ಅದರ ಬಾಯಲ್ಲಿ ಎತ್ಕೊಂಡ್ಬಿಡುತ್ತೆ. ಇದನ್ನು ನೋಡಿ ಎಲ್ಲಾ ಜಂತುಗಳು ಆಶ್ಚರ್ಯ ಪಡ್ತಾರೆ, ಮತ್ತೆ ಈಗ್ಲೇ ಅವ್ರಿಗೆ ಪ್ರಾಣ ಬರುತ್ತೆ. ಈ ಕಾಡು ನಂದು, ಮತ್ತೆ ಇಲ್ಲಿನ ರಾಜ ನಾನು. ಇನ್ನೂ ಟೈಮ್ ಇದೆ ನಿಮ್ಗೆ, ಹೋಗಿ. ಶೇರ್ ಖಾನ್, ಈ ಹದ್ದಿನ ಮಾತು ಕೇಳಿ ನಾನು ಹೀಗೆಲ್ಲ ಮಾಡಿದ್ದು ಸರ್. ನನ್ನನ್ನ ಕ್ಷಮಿಸ್ಬಿಡು. ನಾನ್ ಮತ್ತೆ ನನ್ನ ಕಾಡಿಗೆ ಹೊರಟೋಗ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಓಡೋಗ್ಬಿಡುತ್ತೆ. ಎಲ್ಲಾ ಜಂತುಗಳು ಅದನ್ನ ನೋಡಿ ಜೋರಾಗಿ ನಗಕ್ ಶುರು ಮಾಡ್ತಾರೆ, ಮತ್ತೆ ಸಂತೋಷ ಪಡ್ತಾರೆ. ಶೇರ್ ಖಾನ್, ನನ್ನನ್ನು ಕ್ಷಮಿಸ್ಬಿಡಿ. ನಾನು ತುಂಬಾ ತಪ್ಪು ಮಾಡಿದ್ದೀನಿ. ನೀವೇ ನಿಜವಾದ ರಾಜ ಆಗಿರೋದು. ಅದನ್ನ ಕೇಳಿ ಶೇರ್ ಖಾನ್ ಸಂತೋಷ ಪಡ್ತಾನೆ, ಮತ್ತೆ ಎಲ್ಲಾ ಜಂತುಗಳು ಕೂಡ ಸಂತೋಷ ಪಡ್ತವೆ. ಮಿಟ್ಟುಗೆ ಒಳ್ಳೆ ಬುದ್ಧಿ ಬಂದಿದೆ ಅಂತ ಮಿಟ್ಟು ಅವರ ಅಪ್ಪ ಅಮ್ಮ ಕೂಡ ತುಂಬಾ ಸಂತೋಷ ಪಡ್ತಾರೆ. ಮತ್ತೆ ಅವತ್ತಿನ ದಿನದಿಂದ ಶೇರ್ ಖಾನ್ ಆ ಕಾಡಿಗೆ ರಾಜ ಆಗ್ತಾನೆ. ಮತ್ತೆ ಎಲ್ಲಾ ಜಂತುಗಳು ತುಂಬಾ ಸಂತೋಷದಿಂದ ಆ ಕಾಡಲ್ಲಿ ಜೀವಿಸ್ತಿದ್ವು.